ನನಗೆ ಮೊದಲು ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು. ತುಂಬ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅಂದ್ರೆ ಮಾಟ ಮಂತ್ರ ಹೌದು, ನಿಮ್ಗೇನೆ ಖಂಡಿತ ಸ್ವತಃ? ಖಂಡಿತ. ಈ ಥರ ಎಲ್ಲ ಆದಾಗ ಏನು ಮಾಡೋದು, ಯಾವ ರೀತಿ ಇದನ್ನು ಪರಿಹಾರ ಮಾಡ್ಕೊಳ್ಳೋದು? ಇಲ್ಲಿ ರೇಖಿ ಅಂದರೆ, ರೇ ಅಂದರೆ ವಿಶ್ವ ಚೈತನ್ಯ ಶಕ್ತಿ, ಕಿ ಅಂದರೆ ಮಾನವನಲ್ಲಿ ಇರುವಂತಹ ಪ್ರಾಣಶಕ್ತಿ. ಈ ಎರಡೂ ಶಕ್ತಿಗಳ ಸಮ್ಮಿಲನವೇ ರೇಖಿ ಶಕ್ತಿ. ರೇಖಿ ಅನ್ನೋದು ಒಂದು ಪದ ಬಂದು ಜಪಾನಿದು. ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ, ಅಥವಾ ಬ್ರಹ್ಮಾಂಡದ ಶಕ್ತಿ ಅಂತ ಕರಿತೀವಿ, ಇಲ್ಲ ನಮ್ಗೆ ಯೂನಿವರ್ಸಲ್ ಎನರ್ಜಿ ಅಂತ ಕರಿತೀವಿ, ಪಂಚಭೂತಗಳ ಶಕ್ತಿ ಅಂತ ಅದೇ ಕರಿತೀವಿ. ಪ್ರಕೃತಿಯ ಶಕ್ತಿ ಅಂತ ಕರಿತೀವಿ. ನಾವು ರೇಖಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಆ ಬಾಡಿಯನ್ನ ಆ ಮೆಡಿಸಿನ್ಗೆ ಸ್ಪಂದಿಸೋ ತರ ರೇಖಿ ಮಾಡುತ್ತೆ. ಓಕೆ. ಯಾಕೆಂದ್ರೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಕಾಯಿಲೆ ಬರೋದು ಏನಕ್ಕೆ ಅಂದ್ರೆ, ಆ ಕಾಯಿಲೆಗೆ ಸಂಬಂಧಪಟ್ಟಂತಹ ಚಕ್ರ ಬ್ಲಾಕ್ ಆದಾಗ, ಸಹಸ್ರಾರ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಬ್ರೈನ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಡಿಪ್ರೆಷನ್, ಅಥವಾ ಒಂದು ಮೈಂಡ್ ಅಲ್ಲಿ ಈಗ ಈ ಬ್ಲಡ್ ಕ್ಲಾಟ್ ಆಗೋದಾಗ್ಲಿ, ಅಥವಾ ಬ್ರೈನ್ ಸ್ಟ್ರೋಕ್, ಈ ತರ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಂದ್ರೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅನ್ನೋದು ಈಗ ರೀಸೆಂಟ್ ಆಗಿ ಒಂದು 30 years ಇಂದ ಅದು ಚಕ್ರ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈಗ ಆ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಒಂದು ಮನುಷ್ಯನ ಕಾನ್ಫಿಡೆನ್ಸ್ ಲೆವೆಲೇ ಬಿದ್ದೋಗುತ್ತೆ. ಯಾಕೆಂದ್ರೆ ಆ ಚಕ್ರಕ್ಕೆ ಅಧಿಪತಿ ಬಂದು ಸೂರ್ಯ. ಇಲ್ಲಿ ನಿಮಗೆ ರೇಖಿ ಮತ್ತು ಹಿಪ್ನೋಟೈಸ್ ಮೂಲಕ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲಾಗುವುದು.